ಸ್ಯಾನಿಟೈಸರ್ ಪ್ರತಿಯೊಂದು ಸಂದರ್ಭದೊಳಗೆ ನಾವೇನು ಮಾಡ್ತೀವಿ, ಕೈಯನ್ನೆಲ್ಲ ಸ್ಯಾನಿಟೈಸ್ ಮಾಡ್ಕೊಂಡಿರ್ತೀವಿ. ಇವಂತರೂ ಗ್ಲೌಸ್ ಗೊತ್ತದ, ಇದು ಅಂತೂ ನಾವು ಯೂಸ್ ಮಾಡ್ತೀವಿ. ಇವೆಲ್ಲ ನಾವು ನಮ್ಮ ಗೊತ್ತಲ್ರಿ, ಸೆವ್ಲಾನ್ ಸೋಪೊಂದು 4 ಕೊಡ್ತಾ ಇದ್ದೀವಿ ನಾವು. ಯಾಕಂದ್ರೆ ಪದೇ ಪದೇ ಕೈ ತೊಳೆಯುವಂಥದ್ದು. ಪ್ರತಿಯೊಬ್ಬರು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಬ್ಬರಿಗೆ ನಾವು ಇದ್ರ ಬಗ್ಗೆ ನಮ್ಮನ್ನು ನೋಡಿ ಅವರು ಕಲಿತಾರೆ. ಅಂದ್ರೆ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ತೀವಿ ಅಂತೇಳಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟ್ ಇವು ಸೋಪನ್ನು ಒಂದು 4 ಸೋಪನ್ನು ಈ ಕಿಟ್ಟಲ್ಲಿ ಹಾಕಿದ್ದೀವಿ. ಇನ್ನೊಂದು ಮಾಸ್ಕ್. ಪ್ರತಿಯೊಬ್ಬರು ನಾವು ಮಾಸ್ಕನ್ನು ಬಳಸ್ತೀವಿ, ಹೌದಲ್ಲ? ಆದರೆ ಬಳಸುವಾಗ ಅದರ ತರೀಕಾ ಅಂದರೆ ಬಳಸುವಂಥ ರೀತಿ ಯಾವ ರೀತಿ ಅದು ನಾವು ಅನುಸರಿಸ್ತೀವಿ, ನಮ್ಮನ್ನು ನೋಡಿ ಇನ್ನೊಬ್ಬರು ಅನುಸರಿಸ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಯಾವಾಗಲೂ ಮಾಸ್ಕನ್ನು ಹೆಚ್ಚು ಕಡಿಮೆ ನೀವೆಲ್ಲ ಧರಿಸ್ತೀರಿ. ಆಮೇಲೆ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೋತೀರಿ. ಆದ್ರೆ ನಮ್ಮ ಈ ಒಂದು ಗದ್ದ ಮತ್ತು ಮೂಗು ಇವೆಲ್ಲ ಕವರ್ ಆಗುವಂಥ ನಮ್ಮ ಒಂದು ಈ ಕಿಟ್ಗಳಲ್ಲಿ ಈಗಾಗಲೇ ಏನೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ 1, ನಿಮಗೆ ನೀಡುವಂಥ ಕಿಟ್ಟಿನಲ್ಲಿ ಒಂದು ಥರ್ಮಲ್ ಸ್ಕ್ಯಾನರ್ ಇರ್ತದೆ. ಅದೇ ರೀತಿ 6 ಡಿಜಿಟಲ್ ಥರ್ಮೋಮೀಟರ್ಗಳಿದ್ದಾವೆ. ಒಂದು ಪಲ್ಸ್ ಆಕ್ಸಿಮೀಟರ್ ಇದೆ. 7 ಮಾಸ್ಕ್ N95 ಮಾಸ್ಕ್ ಇದ್ದಾವೆ. ಅಂದರೆ ಇವು ರಿಯೂಸಬಲ್ ಥರ ಇದ್ದಾವೆ. ನೀವು ಇವತ್ತು ಒಂದು ದಿನ ಹಾಕಿ ಆಮೇಲೆ ಅದನ್ನು ತಗೊಂಡು ಬಂದು ಬಿಸಿಲಿಗೆ ಹಾಕಿಕೊಂಡು ಇಟ್ಕೊಂಡ್ಬಿಡಿ. 7 ದಿನಗಳ ನಂತರ ನೀವು ಇದನ್ನು ಪುನಃ ಉಪಯೋಗ ಮಾಡಿಕೊಳ್ಬೋದು. ಅದೇ ರೀತಿ ನಿಮಗೆ ಸಾಬೂನುಗಳನ್ನು ಕೊಡ್ತಾರೆ. ರೋಗಿಗಳಿಗೋಸ್ಕರ, ಅವರಿಗೆ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೋಸ್ಕರ, ಔಷಧಿಗಳನ್ನು ಕೊಡೋದಕ್ಕೋಸ್ಕರ, ಬಡ ರೋಗಿಗಳಿಗೆ ಆಹಾರ ನೀಡೋದರ ಜೊತೆಗೆ ಒಂದು ವೇಳೆ ಯಾರಾದರೂ ತೀರ್ಕೊಂಡ್ಬಿಟ್ರು ಮತ್ತು ಅವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದರೆ, ಜಾತಿ ಭೇದ ಧರ್ಮ ಲಿಂಗ ತಾರತಮ್ಯ ಇದೆಲ್ಲ ಏನು ಇಲ್ಲದೆ ಇಲ್ಲಿರುವಂಥ ಸಮಾನ ಮನಸ್ಕರರು ಕೆಲವರು ಬಂದಿಲ್ಲ. ಇವರೆಲ್ಲರೂ ಕೂಡ ಸೇರಿಕೊಂಡು ಜನರ ಒಂದು ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವು ಕಾಣ್ತೀರಿ. ಯಾಕಂತ ಹೇಳಿದರೆ ನಿಮ್ಮದು ಸೀರೆ ಕಲರ್ ಇದೆ. ಆದರೆ ಇಲ್ಲಿರುವಂಥ ಈ ವ್ಯಕ್ತಿಗಳು ಯಾರೆಲ್ಲ ಇದ್ದಾರಲ್ಲ, ಇವರು ಪರದೆ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅನ್ನಿಸ್ತದೆ ಇಂಥ ಸಮಯದಲ್ಲಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಬಹಳ ಒಂದು ಭಾಗ್ಯದ ಸಂಗತಿ, ನಮಗೆಲ್ಲರಿಗೂ ಕೂಡ ಬಹಳ ಒಂದು ಸಂತೋಷದ ಸಂಗತಿ. ನಿಮ್ಮ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿಕೊಂಡು ಅವರು ಇಲ್ಲಿ ಬಂದಿದ್ದಾರೆ ಮತ್ತು ಎಲ್ಲ ವಿಚಾರಗಳನ್ನು ಒಟ್ಟಾಗಿ ಸೇರಿಕೊಂಡು ನಾವೆಲ್ಲರೂ ಇದನ್ನು ಆಶಾ ಕಾರ್ಯಕರ್ತರ ಬಗ್ಗೆ, ನೀವು ಮಾಡುವಂಥ ಕೆಲಸದ ಬಗ್ಗೆ ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನು ನಾವು ಹೊಂದಿದ್ದೇವೆ. ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಸೇಫ್ ಆಗಿರಬೇಕು. ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಿಮಗೆ ನೀಡಿರುವಂಥ ನೆರವಿನೊಂದಿಗೆ, ನಾವು ನೀಡಿರುವಂಥ ನೆರವಿನೊಂದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊರೋನಾದ ವಿರುದ್ಧ ಹೋರಾಡಲಿಕ್ಕೆ ನಮಗೆಲ್ಲರಿಗೂ ಕೂಡ ನೀವು ಸಹಕಾರಿಯಾಗಬೇಕು ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. बीजापुर के DHO ऑफिस में जो एक्ट ग्रांट, लेबर नेट, डिस्ट्रिक्ट एडमिनिस्ट्रेशन और CNFC सोसाइटी और तमाम जो कोविड-19 में जो सोशल वर्कर हैं
काम कर रहे हैं उनके एक सहयोग से जो है आज फ्रंट लाइन वर्कर्स को यानी आशा कार्यकर्ताओं को एक मेडिकल किट दिया गया, जिसमें कई सेंटर्स के कई PHC सेंटर के आशा कार्यकर्ता आज यहाँ पर जो जमा थे और उन्हें जो है एक मेडिकल किट दिया गया और ये अपने सर्वे के दौरान इसको इस्तेमाल करेंगे। यानी परसों भी हमने आपको बताया था कि फादर और उनकी टीम की जानिब से 1500 से ज़्यादा जो है मेडिकल किट तकसीम कर रहे हैं। वो परसों DC ऑफिस में उन्होंने मेडिकल किट तकसीम किया और आज जो है DHO ऑफिस में जो है एक ट्रेनिंग दी गई। पहले इन आशा कार्यकर्ताओं को उस किट के अंदर मेडिकल किट के अंदर जो जो चीज़ें हैं उसको किस तरह से इस्तेमाल करना है और उसे किस तरह से उसका इस्तेमाल करते हुए और उसे रिसाइकलिंग करना है या उसे और इस्तेमाल करना है, जिसमें बहुत से मेडिकल इक्विपमेंट्स हैं, उन तमाम को लेकर एक मुख्तसर तौर पर आशा कार्यकर्ताओं को बताया गया और उसके बाद उन्हें उस मेडिकल किट को दिया गया। और इसकी MRP इसकी कीमत लगभग 10,000 रुपये की लागत का एक किट है, जिसे आशा कार्यकर्ताओं को अपने जो अपना उनका जो काम है उसमें वो